ಸೈಲೆನ್ಸ್. ಎಲ್ಲರೂ ವಕೀಲ್ ಸಾಬ್ ಮೂವಿ ನೋಡಿದ್ದೀರಾ? ಸೊ ಕೆಲವ್ರು ನೋಡಿದ್ದೀರಾ, ಇನ್ನು ಕೆಲವ್ರು ನೋಡಿಲ್ಲ. ಸೊ ಐ ಜಸ್ಟ್ ಗಿವ್ ಯು ಸಮ್ ಇಂಟ್ರೊಡಕ್ಷನ್. ಸೊ ಇಲ್ಲಿ ಒಂದು 4-5 ಜನ ಮಕ್ಕಳು, ಹೆಣ್ಮಕ್ಳು ಇರ್ತಾರೆ. ಹೆಣ್ಮಕ್ಳ ಬಗ್ಗೆ ಇದು. ಹೆಣ್ಮಕ್ಳು ರಾತ್ರಿ ಟೈಮಲ್ಲಿ ಹೊರ್ಗಡೆ ಹೋದ್ರೆ ಅವ್ರಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ, ಸೊ ಅವ್ರಿಗೆ ಫ್ರೀಡಮ್ ಇರೋದಿಲ್ಲ, ಜೊತೆಗೆ ಅವ್ರಿಗೆ ಯಾವ ರೀತಿ ಶೋಷಣೆ ಕೂಡ ಆಗುತ್ತೆ ಅಂತ ಹೇಳಿ ಈ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ. ಅದು ಯಾವ ರೀತಿ ಅವ್ರಿಗೆ ನ್ಯಾಯ ಕೊಡಿಸಿದ್ದಾರೆ ಅಂತ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅದೇ ಮೂವಿನ ನಾವಿಲ್ಲಿ ಒಂದು ಸ್ಮಾಲ್ ಟೈಮಿಂಗ್ಸ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸೊ ಲೆಟ್ ಯು ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಆಲ್ ದಿಸ್ ವಕೀಲ್ ಸಾಬ್ ಟೀಮ್. సవ్యంగా ఇల్లు పూర్తయిపోయి తెలిసి ఇండ్లకి రావాలని ముట్టుకోండి. అబ్బాయి మంచోడు, 5 గంటల జీతం, చాలా మంచి సంబంధం అండి. మీకు వదిలేక నాకు మగువా మగువా లోకానికి తెలుసా నీ విగువా, మగువా మగువా నీ సహనానికి సరిహద్దులు కలవా, అటు ఇటు ముందే జగమంతా వెలుగులు పుస్తావు వెళ్ళేవారంతా. ಇನ್ಸಿಡೆಂಟ್ ಮಾಗಡಿ ರೋಡ್ ಅಲ್ಲಿ ಆಗಿರೋದ್ರಿಂದ ಸರ್ ಕಂಪ್ಲೇಂಟ್ ಅಲ್ಲೇ ಕೊಟ್ಕೊಳ್ಳಿ. ಕೊನೆ ಪಕ್ಷ ಆ ಹುಡುಗರಿಗೆ ವಾರ್ನಿಂಗ್ ಕೊಡ್ಬಹುದಲ್ಲ? ವಾರ್ನಿಂಗ್ ಅಲ್ಲಿ ಏನಿದೆ ಮೇಡಮ್, ಕೊಟ್ಬಿಡೋಣ. ಗುಡ್ ಮಾರ್ನಿಂಗ್ ಸರ್, CA ಯುಗಂಧರ್ ಸರ್. ಹೇಳಿ ಯುಗಂಧರ್ ಸರ್. ಒಂದ್ 15 ದಿನ ಹಿಂದೆ ಒಂದ್ ಹುಡುಗಿ ಬಂದು ನಮಗ್ ತುಂಬಾ ಬೇಕಾಗಿರೋರ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಹೋದ್ರು ಸರ್. ಯಾರು ಬೇಕಾದವರು? ಸರ್ MP ರಾಜೇಂದ್ರ ಅವ್ರ ಮಗ. ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದೀನಿ. ಇಲ್ಲಿ ಪಲ್ಲವಿ ಯಾರು? ನಾನೇ ಪಲ್ಲವಿ. ನಡಿ ಕೆಳಗೆ ಹೋಗೋಣ. ಯಾಕೆ? ಅದು ಪ್ರಾಬ್ಲಮ್ ಏನು? ನಿನ್ ಮೇಲೆ ವಾರೆಂಟ್ ಇಶ್ಯೂ ಆಗಿದೆ. 307 ಕೇಸ್ ಬುಕ್ ಆಗಿದೆ. ಅಟೆಂಪ್ಟ್ ಟು ಮರ್ಡರ್. 1 ವಾರದಿಂದ ಹುಡುಕ್ತಿದ್ದೀನಿ ನಿನ್ನ, ಗೊತ್ತಾ? ಬಾ ನಡಿ ನಡಿ. ಒಂದ್ ನಿಮಿಷ, ನಾನ್ ಕಂಪ್ಲೇಂಟ್ ಕೊಟ್ರೆ ನನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ನೀನೇನ್ ಮಾತಾಡ್ಬೇಕನ್ನೋ ಸ್ಟೇಷನ್ ಅಲ್ಲಿ ಮಾತಾಡು. ಇಲ್ಲಲ್ಲ ಬಾ. ಕನ್ಫ್ಯೂಷನ್ ಆಗಿದೆ ಮೇಡಮ್. ಏನು MP ಮಗನ ಮೇಲೆ ಅಟ್ಯಾಕ್ ಮಾಡಿದ್ಲ? ನಾನ್ ಬೇಲ್ ಕೊಡ್ಸಕ್ಕಾಗಲ್ಲ. ಸರ್ ಪ್ಲೀಸ್ ಸರ್, ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಹೋದ್ರಮ್ಮ, ಅವ್ರ ಜೊತೆ ಯಾರು ಇಟ್ಕೊಳ್ತಾರ? ಸರ್ ಜಡ್ಜ್ ಹತ್ರ ಹೋಗಿ ಎಮರ್ಜೆನ್ಸಿ ಬೇಲ್ ಅಪ್ಲೈ ಮಾಡಿದ್ರೆ ಬೇಲ್ ಸಿಗುತ್ತಂತೆ ಸರ್. ಯಾರು ಹೇಳಿದ್ದು? ಲಾಯರ್ ಸತ್ತದ. కలిసిన జనం మనిషిరా, మన 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 తరపున నిలబడగల నిజం మనిషిరా. ನಿಮ್ಮ ಮೌನ ನಮ್ಮಿಬ್ಬರ ಶಾಪ ಆಗ್ಬಾರ್ದು ಸರ್. ಈ ಕೇಸ್ ನಾನು ಟೇಕಪ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಈ ಕೇಸ್ ನಾನು ಟೇಕಪ್ ಮಾಡ್ತಾ ಇದ್ದೀನಿ. ಅನ್ಯಾಯ ಆಗಿರೋ ಹೆಣ್ಣು ಮಕ್ಕಳಿಗೆ ಬೆನ್ನೆಲುಬಾಗಿ ನಾನು ನಿಲ್ತೀನಿ. ನಿಮ್ಮವ್ರು ಅದು ಹೇಗೆ ತಪ್ಪಿಸ್ಕೋತಾರೋ ನಾನು ನೋಡ್ತೀನಿ. ಕೇಸ್ ನಂಬರ್ 79/20 ಸ್ಟೇಟ್ ವರ್ಸಸ್ ವೇಮಲಾ ಪಲ್ಲವಿ. ಪ್ರಾಸಿಕ್ಯೂಷನ್ ಮೇ ಪ್ರೊಸೀಡ್. ಇವ್ರು ಹಾಕಿ ಡ್ರೆಸ್ ನಡವಳಿಕೆ ನೋಡಿದ್ಮೇಲೆ ನನಗೆ ಯಾಕೋ ಡೌಟ್ ಬಂತು ಸರ್. ಸರ್ ನಾನು ಹೇಳ್ತಿರೋದು ನಿಜ ಸರ್. ಈ ಹುಡುಗಿರು ರಾತ್ರಿ ಹೊತ್ತು ಲೇಟ್ ಆಗಿ ಬರ್ತಿದ್ರು. ನನ್ ಕಣ್ಣಾರೆ ನೋಡಿದೀನಿ ಸರ್. ನಾನ್ ಮಾತ್ರ ಅಲ್ಲ, ನಮ್ ಕಾಲೇಜಲ್ಲಿ ಸುಮಾರು ಜನ ನೋಡಿದಾರೆ ಸರ್. ಸರ್ ರಾತ್ರಿ ಹೊತ್ತು ಇವ್ರ ಮನೆಗೆ ಹುಡುಗರು ಕೂಡ ಬರ್ತಾ ಇರ್ತಾರೆ. ಇದೆಲ್ಲ ದಿನ ನಡೀತಾ ಇರೋ ಕತೆ ಸರ್. ಪ್ರಾಸಿಕ್ಯೂಷನ್ ಮೇ ಪ್ರೊಸೀಡ್. ಆದ್ರೆ ನೀವು ರೈಸ್ ಮಾಡಿರೋ ಪಾಯಿಂಟ್ಸ್ ಇಂದ ನನ್ನಲ್ಲೊಂದು ಹೊಸ ಆಲೋಚನೆ ಬಂದಿದೆ.
ಅದೇನಂದ್ರೆ ಅ ಗರ್ಲ್ ಸೇಫ್ಟಿ ಮ್ಯಾನ್ಯುಯಲ್, ಹುಡುಗಿಯರ ಭದ್ರತೆ ನಿಯಮಾವಳಿಗಳು. ರೂಲ್ ನಂಬರ್ 1, ಯಾವುದೇ ಹುಡುಗಿ ಯಾವುದೇ ಹುಡುಗನ ಜೊತೆ ಒಬ್ಬಂಟಿಯಾಗಿ ಹೋಗ್ಬಾರ್ದು. ಒಂದು ವೇಳೆ ಹೋದ್ರೆ ಹುಡುಗಿ ಎಲ್ಲದಕ್ಕೂ ರೆಡಿ ಇದ್ದಾಳೆ ಅಂತ ಅನ್ಕೋತಾರೆ. ತನ್ನನ್ನ ಮುಟ್ಟೋದಕ್ಕೆ, ಹಿಡ್ಕೊಳ್ಳೋದಕ್ಕೆ, ಏನಾದ್ರೂ ಮಾಡ್ಕೊಳ್ಳೋದಕ್ಕೆ ಆ ಹುಡುಗಿ ಬ್ಲಾಂಕ್ ಆಗಿ ಪರ್ಮಿಷನ್ ಕೊಟ್ಟಿದ್ದಾಳೆ ಅಂತ ಫಿಕ್ಸ್ ಆಗ್ಬಿಡ್ತಾರೆ. ರೂಲ್ ನಂಬರ್ 2, ಯಾವುದೇ ಹುಡುಗಿ ಯಾವುದೇ ಹುಡುಗನ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡಬಾರ್ದು. ಮಾತಾಡಿದ್ರು ಖಂಡಿತವಾಗ್ಲೂ ಟಚ್ ಮಾಡಬಾರ್ದು. ನಗ್ತಾ ಮಾತಾಡಿದ್ರೆ ಹಿಂಟ್ ಕೊಟ್ಲು ಅಂತ ಫೀಲ್ ಆಗ್ತಾರೆ. ಟಚ್ ಮಾಡಿದ್ರೆ ಸಿಗ್ನಲ್ ಕೊಟ್ಲು ಅಂತ ಅರ್ಥ ಮಾಡ್ಕೋತಾರೆ. ಹುಡುಗರು ನಗಾಡ್ತಾ ಮಾತಾಡಿದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್. ಅದೇ ಹುಡುಗಿ ನಗಾಡ್ತಾ ಮಾತಾಡಿದ್ರೆ ಮನೆ ಹಾಳು ಮಾಡೋ ಕ್ಯಾರೆಕ್ಟರ್. ರೂಲ್ ನಂಬರ್ 3, ರಾತ್ರಿ ಹುಡುಗಿ ಎಲ್ಲಾದ್ರೂ ಒಬ್ಬಂಟಿಯಾಗಿ ಹೋಗ್ತಿದ್ರೆ ಬೈಕು, ಕಾರು, ಆಟೋ ಎಲ್ಲ ಸ್ಲೋ ಡೌನ್ ಆಗುತ್ತೆ. ಸೈಡ್ ವ್ಯೂ ಮಿರರ್ ಕೆಳಗೆ ಬರುತ್ತೆ, ಜಿರಾಫೆ ತರ ತಲೆ ಆಚೆ ಬರುತ್ತೆ, ನೋಡೋ ನೋಟ ಬದಲಾಗುತ್ತೆ. ಆದ್ರೆ ಇಂಥ ವಿಚಿತ್ರ ಮನುಷ್ಯನ ಗುಣಗಳೆಲ್ಲ ರಾತ್ರಿ ಒಬ್ರು ಹುಡುಗಿ ಒಬ್ಬಂಟಿಯಾಗಿ ಹೋಗ್ತಾ ಇರೋದನ್ನ ನೋಡಿದ್ರೆ ಮಾತ್ರ ಬರೋದು. ಹಗಲತ್ತು ಕಾಣಿಸೋದಿಲ್ಲ ಇವ್ರಾನರ್. ರಾತ್ರಿ ಹೊತ್ತು ಹುಡುಗರು ಆಚೆ ಬಂದ್ರೆ ಜಾಲಿಗೆ, ಅದೇ ಹುಡುಗಿರ ಆಚೆ ಬಂದ್ರೆ ಅಪರಾಧ. ಹುಡುಗಿರು ಜೀನ್ಸ್ ಹಾಕ್ಬಾರ್ದು, ಸ್ಕರ್ಟ್ಸ್ ಹಾಕ್ಬಾರ್ದು, ಅವ್ರಿಗೆ ಇಷ್ಟ ಆಗಿರೋ ಬಟ್ಟೆನ ಹಾಕ್ಬಾರ್ದು. ಯಾಕಂದ್ರೆ ಆ ಬಟ್ಟೆಯಿಂದ ಹುಡುಗಿರಿಗೆ ಪ್ರಾಬ್ಲಮ್ ಅಲ್ಲ, ಹುಡುಗರಿಗೆ ಪ್ರಾಬ್ಲಮ್. ಯಾಕಂದ್ರೆ ಪಾಪ ಅವರೆಲ್ಲ ತುಂಬಾ ಟೆಂಪ್ಟ್ ಆಗ್ಬಿಡ್ತಾರೆ. ಆದ್ರೆ 9 ತಿಂಗಳು ಹಸಿಗೂಸನ್ನ, ಮನೆ ಆಚೆ ಆಟ ಆಡ್ತಿರೋ 6 ವರ್ಷದ ಮಗುನ, ಸ್ಕೂಲ್ಗೆ ಹೋಗೋ 10 ವರ್ಷದ ಹುಡುಗಿನ, ಮನೆಯಲ್ಲಿರೋ 40 ವರ್ಷದ ತಾಯಿನ, ಮಂಚ ಏರಿರೋ 60 ವರ್ಷದ ಮುದುಕಿನ ಕೂಡ ಬಿಡ್ತಾ ಇಲ್ವಲ್ಲ ಇವರು. ಅವರೆಲ್ಲ ಇವ್ರನ್ನ ಏನು ಟೆಂಪ್ಟ್ ಮಾಡ್ತಾ ಇದಾರೆ ಇವ್ರ ಆನರ್? ಏನ್ ಟೆಂಪ್ಟ್ ಮಾಡ್ತಾ ಇದಾರೆ? ಹೆಣ್ಣು ಮಗು ಆದ್ರೆ ಸಾಕು, ಒಬ್ಬಂಟಿಯಾಗಿ ಕಾಣಿಸಿದ್ರೆ ಸಾಕು, ಏನಾದ್ರೂ ಮಾಡ್ಬಿಡ್ತಾರೆ ಇವರು. ಹೆಣ್ಣು ಮಗು ಅಂದ್ರೆ ಒಂದು ಬಾತ್ರೂಮ್ ಗೋಡೆ ಮೇಲಿರೋ ಫೋಟೋ ಮಾತ್ರ ಅಲ್ಲ, ಅವನು ಹುಟ್ಟಿಸಿರೋ ತಾಯಿನೂ ಹೌದು. ಒಂದು ಹುಡುಗಿ ತನಗೆ ಇಷ್ಟ ಇದ್ದಾರೆ ಮುಟ್ಬಾರ್ದು ಅಂದ್ರೆ ಮುಟ್ಬಾರ್ದು. ಫ್ರೆಂಡ್ ಆಗ್ಲಿ, ಬಾಯ್ ಫ್ರೆಂಡ್ ಆಗ್ಲಿ, ಗಂಡಾಗ್ಲಿ, ಯಾವುದೇ ಗಂಡ್ಸ್ ಆಗ್ಲಿ. ಆ ದಿನ ರಾತ್ರಿ ಈ ಹುಡುಗಿ ಫೈಟ್ ಮಾಡಿರ್ಲಿಲ್ಲ ಅಂದ್ರೆ ಒಬ್ಳು ನಿರ್ಭಯನೋ ಇಲ್ಲ ದಿಶಾ ತರನೋ ಆಗ್ತಿದ್ಲು. ಆವಾಗ ನಮ್ಮಲ್ಲಿ ಮನುಷ್ಯತ್ವ ಎದ್ದು ಬಂದು ಕ್ಯಾಂಡ್ಲ್ ಹಚ್ಚಿ, ಫೋಟೋ ಮುಂದೆ ಹೂವೆಲ್ಲ ಹಾಕಿ, MG ರೋಡಲ್ಲಿ ಮಾರ್ಚ್ ಎಲ್ಲ ಮಾಡಿ, ಟಿವಿಲಿ ಡಿಬೇಟ್ ಮಾಡಿ, ಟ್ವಿಟರ್ ಅಲ್ಲಿ ಪೋಸ್ಟ್ ಹಾಕಿ, ಒಂದು ವಾರ ಆದ್ಮೇಲೆ ಎಲ್ಲ ಮರ್ತೋಗ್ತಿದ್ವಿ ಇವ್ರಾನ. ಅಷ್ಟೇ ನಮ್ ಕೈಯಲ್ಲಿ ಮಾಡಕ್ ಸಾಧ್ಯ. ಬೇರೆ ಮನೆಯ ಹೆಣ್ಮಗಳನ್ನು ಕೆಣಕು, ಮುಂಚೆ ನಿನ್ನ ಮನೆ ಮಗಳನ್ನು ನೆನೆಸು. ಕಷ್ಟ ಅಂತ ಬಂದ್ರೆ ನಿಜ ಗಂಡ್ಸು ನಿಲ್ತಾನೆ, ಹೆಣ್ಣು ಕಷ್ಟ ಕೊಡೋ ಗಂಡ್ಸು ಕೂಡ ಗಾಂಡು ಲೆಕ್ಕಾನೆ. ಓಡ್ಬೇಡ, ಅಡ್ಕೋಬೇಡ, ಎದುರಿಸು ಪ್ರಪಂಚನ. ನಂದಿನಿ ನಂದಿ ಪ್ರಮೇದಿನಿ ವಿಶ್ವ ವಿನೋದಿನಿ ನಂದನುತೆ, ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಚಿಷ್ಟುನುತೆ, ಭಗವದ್ಗೀತೆ ಸಿಟಿ Nowadays it has gone